ಖುಷಿನ ನೋಡಿ ಬಂದೆ ರಾಜು. ಆರಾಮದ? ಹಾಂ ಆರಾಮದವ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ವೀಕ್ ಇರ್ತದಲ್ಲ ಹಂಗಾಗಿ ಇಟ್ಟಿರ್ತಾರೆ, ಅದಕ್ಕೇನು ಆಗಂಗಿಲ್ಲ. ಏನಪ್ಪ ಮರ, ಇದು ಡೆಲಿವರಿ ಸರಳ ಆಗ್ಯದ, ಕೂಸು ಬಾಣಂತಿ ಆರಾಮಿದ್ದಾರ ಅಂತ ಅನ್ಕೊಂಡ್ರೆ ಇದೇನಂತೀನಪ್ಪ, ಆರಾಮ ಆಗ್ತದಲ್ಲ? ಅಲ್ಲಿ ಮೇಡಮ್ ಅವ್ರು ಬಂದು ನೋಡ್ರಿ ಹೆಂಗದ ಕೂಸು ಅಂತ ಕೇಳ್ರಿ ಅವರಿಗೆ. ಮೇಡಮ್ ಅವ್ರ ಆರಾಮದಲ್ರಿ ನಮ್ಮ ಕೂಸು? ಹಾಂ ಆರಾಮಿದ್ದಾನೆ, ಏನೂ ಪ್ರಾಬ್ಲಮ್ ಇಲ್ಲ ಹೇಳ್ರಿ. ಸ್ವಲ್ಪ ವೀಕ್ ಇರ್ತದಲ್ಲ ಹಂಗಾಗಿ ಇಟ್ಟಿರ್ತಾರೆ, ಸಂಜೆ ತನಕ ಕಳಿಸ್ಬಿಡ್ತಾರಷ್ಟೇ. ಹೌದ್ರಿ, ಆಯ್ತು ಹೇಳ್ರಿ ಮೇಡಮ್ ಅವ್ರ. ಮಾಮಾರ ಯಾವಾಗ ಬಂದ್ರಿ? ರಾಜು ನೀ ಯಾವಾಗ ಬಂದಿ? ಹಾಂ ಬಾರಪ್ಪ ಸೀನಣ್ಣ, ನಾ ಇವತ್ತು ಮುಂಜಾನೆ ಬಂದಿ ನೋಡು. ಅವನು ಇವತ್ತು ಮುಂಜಾನೆ ಬಂದನ. ಚಲೋ ಆಯ್ತಪ್ಪ ಸೀನಣ್ಣ, ಥ್ಯಾಂಕ್ಸ್. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗ್ ನೋಡಪ್ಪ. ಯಾರೂ ಆಗಿಲ್ಲ ಮಳೆಯಾಗ ಅಂಥದ್ರಾಗ ಕರ್ಕೊಂಬಂದು ಅಡ್ಮಿಟ್ ಮಾಡಿ ಡೆಲಿವರಿ ಆಗುತ್ತಾನ ಇಲ್ಲೇ ಇದ್ದು. ಪುಣ್ಯ ಬರಲಪ್ಪ ನಿನಗೆ. ಕುಡಿತಿ ಅನ್ನೋದು ಬಿಟ್ರೆ ಭಾಳ ಒಳ್ಳೆ ಮನುಷ್ಯ ನಾವು ನೀನು. ಮಾಮಾರ ಹಂಗೆಲ್ಲ ಮಾತಾಡ್ಬೇಡ್ರಿ, ಸುಮ್ಮನೆ ಒಬ್ರಿಗೊಬ್ರು ಆಗೋದು ಇರ್ತದ್ರಿ. ಏನು ನೀವೇನು ಹೊರಗಿನವ್ರು ಏನ್ರಿ? ನಮ್ಮವ್ರು ಅಂತೇಳಿ ಕರ್ಕೊಂಬಂದಿನಿ, ಹಿಂಗೆ ಥ್ಯಾಂಕ್ಸ್ ಹೇಳಿ ಹೊರಗಿನವ್ರನ್ನ ಮಾಡ್ತೀನಿ ನೋಡ್ರಿ ನನಗೆ. ಇಲ್ಲ ಸೀನೋಣ, ಭಾಳ ಥ್ಯಾಂಕ್ಸ್ ರೀ ನಿಮಗೆ. ಯಾಕಂದ್ರೆ ನಾವು ಯಾರೂ ಇರಲಿಲ್ಲ ಅವಾಗ, ಏನು ಮಾಡ್ಬೇಕು ಅವರಿಬ್ಬರು ಹೆಣ್ಮಕ್ಳು ಪಾಪ. ನೀವು ಸಮಯಕ್ಕೆ ಸರಿಯಾಗಿ ಕರ್ಕೊಂಬಂದು ಎಲ್ಲ ಮಾಡಿದ್ದಕ್ಕೆ ಭಾಳ ಥ್ಯಾಂಕ್ಸ್ ನೋಡ್ರಿ. ಹಂಗೇನಿಲ್ಪ ರಾಜು, ಸುಮ್ಮನೆ ಏನ್ರಿ ಹೇಳ್ಬೇಡಿ. ಅಷ್ಟು ರಾತ್ರಿ ತನ ಇದ್ದೋಗ್ಯಾನ, ಮುಂಜಾನೆ ಎದ್ದುಗಂಡೆ ಬಂದ ನೋಡು ಸೀನಣ್ಣ. ಭಾಳ ಒಳ್ಳೆ ಮನುಷ್ಯ ಹುಡುಗ. ಇವತ್ತು ತೊಗೊಂಡೆ ಬಂದಿಲ್ಲ ನೋಡು. ಹಿಂಗೆ ಕುಡಿಲಾರ್ದೆ ಇರು ಸೀನಣ್ಣ, ನಿನಗೆ ಎಷ್ಟು ಹೇಳಿದ್ರು ಕೇಳಂಗಿಲ್ಲಪ್ಪ. ಹಂಗೇನಿಲ್ರಿ ಮಾಮಿರಿ, ಈಗ ಆ ಕಡೆ ಹೊಂಟಿದ್ದೆ ರೀ, ಸುಮ್ಮ ನೋಡಿ ಹೋದ್ರಾಯ್ತು ಅಂತ ಬಂದೆ ರೀ. ಮಾಮಾರು ಬಂದಾರ ಇಲ್ಲ ಅಂತೇಳಿ. ಏನ್ರ ತರ್ತದೇನ್ರಿ ಸ್ವಲ್ಪ ಚಾ ಆಗಿ ತಂದ್ಕೊಡ್ಲೇನು? ಬ್ಯಾಡಪ್ಪ ಶನಣ್ಣ, ಈಗ ಕುಡ್ದು ಬಂದಿವಿ, ಕುಡ್ದಾಗ ಕೂತೀವಿ. ಖುಷಿನ ಒಂದು ಸ್ವಲ್ಪ ಐಶ್ಯೂ ರೂಮ್ನಾಗ ಇಟ್ಟಾರಪ್ಪ, ಅದಕ್ಕೆ ಟೆನ್ಷನ್ ಆಗಿ ನಿಂತೀವಿ ನೋಡಿ ಸುಮ್ಮ. ಹಾಂ ಯಾಕ್ರಿ ಮಾಮಾರು, ಏನಾಗ್ಯದಂತ? ಇಲ್ಲ ಶನಣ್ಣ, ಅಷ್ಟೇನು ಸೀರಿಯಸ್ ಅಂತೇನಿಲ್ಲ, ಸ್ವಲ್ಪ ಕೂಸು ವೀಕ್ ಅದಂತ ಹಂಗಾಗಿ ಇಟ್ಟಾರಷ್ಟೇ. ಏನೂ ಪ್ರಾಬ್ಲಮ್ ಇಲ್ಲ ಅಂತಲ್ರಿ? ಕೇಳಿರಲ್ಲ? ಇಲ್ಲಾಂದ್ರೆ ಎಲ್ಲಾರ ಮಕ್ಕಳ ಡಾಕ್ಟರ್ ಕಡೆ ಕರ್ಕೊಂಡು ಹೋಗೋಣೇನ್ರಿ ಸುಮ್ಮ? ಇಲ್ಲೇ ಬರ್ತಾರಂತಪ್ಪ ಮಕ್ಕಳ ಡಾಕ್ಟರ್ನ, ಅವರು ಕರೆಸ್ತಾರಂತ. ಅವರೇ ಬಂದು ಚೆಕ್ ಮಾಡಿ ನೋಡಿದಾಗ ಅವರು ಇಡೋ ಅಂದಾರಂತ ಇಟ್ಟಾರ. ಬರ್ತಾರೆ ಇಲ್ಲಿ ಡಾಕ್ಟ್ರು, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಹೌದ್ರಿ, ಆಯ್ತು ಹೇಳ್ರಿ ಮಾಮರ್. ನೋಡ್ರಿ ಒಂದು ಸ್ವಲ್ಪ ಸರಿಯಾಗಿ ನೋಡ್ಕೊರಿ, ಪ್ರಿಯಾಕಾಗೋದು ಏನ್ರ ತಿನ್ಲಿಕ್ಕೆ ಕೊಡ್ರಿ. ನಾವು ಹೋಗ್ಬರ್ಲಿ ರೀ ಮಾಮ? ಹಾಂ ಹೋಗ್ಬಾರಪ್ಪ. ಏನ್ರಿ ಮಾಮಿ, ಅಂತೂ ಇಂತ ಮೊಮ್ಮಗ ಹುಟ್ಟಿದನ್ರಿ, ಭಾರಿ ಆಯ್ತು ಬಿಡ್ರಿ ನಿಮ್ಮದು. ಹ್ಞೂ, ನಮ್ಮ ಮೊಮ್ಮಗನೇ ಹುಟ್ಟಿದ್ ನೋಡು. ಬರೇ ಸುಂದ್ರಿ ಈ ಕಡೆ ಬ್ಯಾಗ್ ಉಂಡಾಣ. ಯಾವಾಗ ಬಂದ್ರಿ ಮಾಮ ಊರಿಂದ? ಇವತ್ತು ಮುಂಜಾನೆ ಬಂದೆ ನೋಡಪ್ಪ ಗುಂಡಣ್ಣ ನಾನು. ನೀವು ಊರಿಗೆ ಹೋಗಿದ್ದಂತಲ್ಲ ನೀನು? ಅವರೆಲ್ಲ ಹೋಗ್ಯಾರಿ ಮಾಮಿ? ಯಾವ ಊರಿಗೆ ಹೋಗಿಲ್ರಿ, ಊರಾಗ ಇದ್ರಿ ಅವರು. ಹೋಗಿದ್ದೀರಿ ಮಾಮ, ನಿನ್ನೆನೆ ಬಂದೆ ರೀ ಒಂದು ಸ್ವಲ್ಪ ಲೇಟಾಗಿ. ನಿನ್ನೆ ಲೇಟಾಗಿ ಬಂದೆ, ನಿಲ್ಸಂದ್ರಿ ನಾನು ಊರಿಗೆ ಹೋಗಿದ್ದೆ. ಹೌದು, ಲೇಟಾಗಿ ಬಂದ್ರೆ ಬಿಡ್ರಿ, ಆದ್ರೆ ಊರಿಗೆ ಹೋಗಿದ್ದು ಗೊತ್ತಿಲ್ರಿ ನನಗೆ. ಹೌದಾ, ಹೋಗ್ಲಿ ಬಿಡು. ಅದೇ ಫೋನ್ ಹಚ್ಚಿದೆ, ಬಾರಪ್ಪ ಗುಂಡಣ್ಣ ಅಂತೇಳಿ. ನಾ ಊರಾಗಿಲ್ರಿ ಮಾಮಿ ಅಂದ, ಅದಕ್ಕೆ ಅನ್ನವ. ಹಾಂ ಹೌದ್ರಿ ಮಾಮಿ, ಊರಾಗ ಇದ್ದಿದ್ದಿಲ್ರಿ, ಲೇಟಾಗಿ ಬಂದ್ರಿ. ಕೂಸು ಬಾಣಂತಿ ಎಲ್ಲ ಆರಾಮಿದ್ದಾರ? ಹ್ಞೂ ಆರಾಮಿದ್ದಾರಪ್ಪ. ಒಂದು ಸ್ವಲ್ಪ ಕೂಸಿಂದನೇ ಐಶ್ಯೂ ರೂಮ್ನಾಗ ಇಟ್ಟಾರ. ಹಾಂ ಯಾಕ್ರಿ ಮಾಮಿ, ಏನಾಗ್ಯದ? ಅಷ್ಟೇನು ಗಾಬರಿ ಆಗಂತದೇನು ಆಗಿಲ್ಲ ಸುಂದ್ರಿ, ಆರಾಮನೇ ಅದ ಕೂಸು. ಇನ್ನೀಗ ನೋಡ್ಕೊಂಬಂದು ಹೋಗಿ, ಸ್ವಲ್ಪ ಏನೋ ವೀಕ್ ಅದಂತ ಅದಕ್ಕೆ ಇಟ್ಟಾರಂತ ಅಷ್ಟೇ. ಹೌದ್ರಿ, ನೋಡ್ರಿ ಮಾಮಿ, ಮತ್ತು ಪ್ರಿಯಾನು ಪ್ರೆಗ್ನೆಂಟ್ ಇದ್ದಾಗ ಒಂದು ಸ್ವಲ್ಪ ಊಟನೇ ಮಾಡ್ತಿದ್ದಿಲ್ಲ ಬಿಡ್ರಿ, ಇಷ್ಟು ತಿನ್ನಕ್ಕೆ. ಹಂಗಾಗಿ ಮತ್ತು ಕೂಸಿಗೆ ಸರಿಯಾಗಿ ಹೊಟ್ಟಿಗೆ ಇದು ಆಗಿಲ್ರಿ ಅದಕ್ಕೆ. ಅದು ಇರ್ಬೋದು, ಆದ್ರೆ ಅದೇನು ಸಂಬಂಧ ಇಲ್ಲ. ಊಟ ಮಾಡ್ದಷ್ಟು ಮಾಡ್ತಿದ್ಲು, ಅವು ಕೂಸು ಬೆಳೆಷ್ಟು ಬೆಳಿತಿರ್ತಾವ. ಹುಟ್ಟಿಂದ ಹಿಂಗೆ ಒಂದೊಂದು ವೀಕ್ ಇರುವವ. ಮತ್ತು ನೋಡ್ರವ ಮಾಮಿ, ಚಲೋತ್ನಾಗ ತೋರಿಸ್ರಿ ಸ್ವಲ್ಪ. ಚಲೋನೇ ನೋಡ್ಕೋತಾರ. ಮಕ್ಕಳ ಡಾಕ್ಟ್ರ್ ಬರ್ತಾರ, ನೋಡ್ತಾರ, ಎಲ್ಲ ಚೆಕ್ ಮಾಡ್ತಾರ. 2 ಟೈಮ್ ಬರ್ತಾರೆ ಮಕ್ಕಳ ಡಾಕ್ಟ್ರು. ಎಲ್ಲ ಆರಾಮದ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಸ್ವಲ್ಪ ಅಷ್ಟೇ ಇದು, ಅದಷ್ಟೇ ಆ್ಯಕ್ಟಿವ್ ಅದ ಕೂಸು, ಏನು ಇದು ಇಲ್ಲ. ಏನಾಗಂಗಿಲ್ಲ ಹೇಳ್ರಿ, ಒಂದು ಕುಸಿಗೆ ಕಾಮಣಿ ಅದು ಆಗಿರ್ತಾವಲ್ರಿ, ಇಟ್ಟಿರ್ತಾರೆ ರೀ ಮಾಮಿ. ಹಂಗೆ ಆಗ್ಯದ ನೋಡಪ್ಪ. ಹುಟ್ಟಿದಾಗ ಎಲ್ಲರಿಗೆ ಕಾಮಣಿ ಇದ್ದೇ ಇರ್ತದಂತ, ಆದ್ರೆ ಒಂದು ಸ್ವಲ್ಪ ಖುಷಿಗೆ ಒಬ್ಬೊಬ್ರಿಗೆ ಜಾಸ್ತಿ ಇರ್ತದ, ಒಬ್ರಿಗೆ ಕಡಿಮೆ ಇರ್ತದ, ಹಿಂಗೆ ಆಗ್ತದ ನೋಡು. ಹೌದ್ರಿ ಮಾಮ, ಆಲ್ಮೋಸ್ಟ್ ಎಲ್ಲರಿಗೆ ಇರ್ತದ್ರಿ ಅದು. ಯಾಕ ಪ್ರಿಯಾರ ಅಪ್ಪ ಅವ್ವ ಬಂದಿಲ್ಲಲ್ರಿ ಮಾಮಿ? ಏನ ಬರ್ತಾರ, ಅವರು ಎಲ್ಲ ಊರಿಗೆ ಹೋಗ್ಯಾರಂತ ಅವ್ರ ಪಪ್ಪ, ಹಂಗಾಗಿ ಅವ್ರು ಬಂದಿಂದ ಇಬ್ರು ಕೂಡಿ ಬರೋರು. ರೀ ಮಾಮಿ, ಅಲ್ಲ ಮಗಳದು ಡೆಲಿವರಿ ಆಗ್ಯದಂದ್ರೆ ಕೇಳಿದ ತಕ್ಷಣ ಬರ್ಬೇಕಿಲ್ರಿ, ಯಾವ್ದಾರ ಊರಿಗೆ ಹೋಗಲ್ರಕ್ಕ? ಹಿಂಗೆ ಹೆಂಗ ನೀವು? ಏನಿಲ್ಲ ಸುಂದ್ರಿ, ಊರಿಗೆ ಹೋಗ್ಯಾರ, ಮತ್ತೆ ಅವ್ರೊಬ್ಬರೇ ಬರೋಕ್ಕಾಗತ್ತಾನ ಅವ್ರವ್ವ. ಹಂಗಾಗಿ ಬಂದಿದ್ದು ಇಬ್ರು ಕೂಡಿ ಬಂದ್ರೈತೆ ಅಂತ ಮಾಡ್ಯಾರ. ನಮ್ಮ ಮೇಲೆ ನಂಬಿಕೆ ಅದ, ನಾವು ಇಷ್ಟು ಜನ ಇದ್ದೀವಿ ಇಲ್ಲಿ ನೋಡ್ಕೊಳ್ಳೋರು. ಅಷ್ಟೇನು ಅವ್ರು ನಮ್ಮ ಮಗಳು ಅಂತ ಹಂಗೇನು ಬಡ್ಕೊಳಂಗಿಲ್ಲ. ಹಂಗಿತ್ತಂದ್ರೆ 7ರಾಗ ಅಲ್ಲೇ ಇಟ್ಕೊಂಡ್ಬಿಡ್ತಿದ್ರು, ನಾವು ಇಲ್ಲೇ ಮಾಡ್ತೀವಿ ಅಂತೇಳಿ. ನಮ್ಮ ಮೇಲೆ ನಂಬಿಕೆ ಇದಕ್ಕನೇ ಬಿಟ್ಟಾರೆ ಇಲ್ಲಿ. ನೀ ಎಷ್ಟಿದ್ರೂ ಬೀಗರ್ನ ಸೊಸೆನ ಯಾವಾಗ ಬಿಟ್ಟು ಕೊಡ್ತೈತಗೋ, ಅದು ಕರೆಯದ ಬಿಡ್ರಿ ಮಾಮಿ. ಒಬ್ಬೊಬ್ರು 7ರಾಗ ಬಿಡೋಣ, ಒಟ್ಟ ಗಂಡನ ಮನೆ ಬಿಡಂಗಿಲ್ರಿ, ಕೆಲಸ ಭಾಳ ಆಗ್ತದ, ನನ್ನ ಮಗಳಿಗಂತೆ ಕರ್ಕೊಂಡು ಹೋಗ್ತಾರ ಅಂತದ್. ಇವರು ಡೆಲಿವರಿ ಆಗುತ್ತಾನ ಇಲ್ಲೇ ಬಿಟ್ಟಿದ್ರು ನೋಡ್ರಿ. ಮತ್ತು ನಾವು ಎಲ್ಲಿ ಕೆಲಸ ಹಚ್ತಿದ್ವಿ, ಮಗಳ ಗತೆ ನೋಡ್ಕೋತೀವಿ ಆಕಿನ ಪಾಪ. ಹಂಗಾಗಿ ಆಕಿ ಇದ್ಲಿ ಇಲ್ಲಿ. ಅವ್ರವ್ವ ಅಪ್ಪ ಎಷ್ಟು ಕರೆದ್ರೂ ಈಕಿನೇ ಪ್ರಿಯಾನೇ ಹೋಗ್ಲಿಲ್ಲ. ಇಲ್ರಿ ನಾ ಇಲ್ಲೇ ಇರ್ತೀನಿ ರೀ ಮಾಮಿ, ನಂಗೆ ಇಷ್ಟ ರೀ ಅಂತೇಳಿ. ಮತ್ತು ನೀವು ಕೂಡ್ಸಿ ಮಾಡ್ತೀರಿ, ಅದಕ್ಕಂದಲ್ಲೇ ಆಕಿ ಇಲ್ಲೇ ಇರ್ತೀನಿ ಅಂತ ಪ್ರಿಯಾ.
ಮತ್ತು ಮಾಡ್ಬೇಕಲ್ಲ ಸುಂದ್ರಿ, ಹಂಗೆ ಹಂಗೆ ಮಗಳಾದ್ರೆ ಮಾಡ್ತಿದ್ದಿಲ್ಲ ನಾವು. ಮಗಳಂಗೆ ತಿಳ್ಕೊಬೇಕವ ಸೊಸಿನೂ. ಆ ಮಗಳಿಗೊಂದು ಸೊಸಿಗೊಂದು ಹಂಗೆ ನಾವು ಮಾಡ್ಲಿಕ್ಕೆ ಬರಂಗಿಲ್ಲವ. ಆದ್ರೆ ಆಕೆನೂ ಕೂತ್ ತಿಂದಿರ್ ಬಿಡು ಪಾಪ, ಹತ್ತಿದಷ್ಟೆಲ್ಲ ಕೆಲಸ ಮಾಡ್ತಿದ್ಲು. ಸುಮ್ಮ ಆಯಾಸ ಆದಾಗಷ್ಟು ಕೂಡಾಕಿ ಅಂದಲೇ ನಾರ್ಮಲ್ ಡೆಲಿವರಿ ಆಯ್ತು. ಮತ್ತೆ ನಾರ್ಮಲ್ ಆಯ್ತಲ್ರಿ ಮಾಮಿ. ನೋಡ್ರಿ ಬಾ, ನೋಡ್ಲಿಕ್ಕೆ ಎಷ್ಟು ಸೂಕ್ಷ್ಮ ಇದ್ಲು. ನಾವೆಲ್ಲಿ ಸಿಜರಿನೇ ಆತಾನಂತ ಮಾಡ್ತೀವಿ. ಭಾರಿ ಬಿಡ ಪ್ರಿಯಾನು ಗಟ್ಟಿ ಇದ್ದಾಳ. ವಾಕಿಂಗ್ ಜಾಸ್ತಿ ಮಾಡ್ತಿದ್ಲು, ಆಮೇಲೆ ಕೂಡುದು ಹೇಳುದು ಇಂಥವೆಲ್ಲ ಭಾಳ ಮಾಡ್ತಿದ್ಲು. ಆಕಿ ಕೆಲಸ ಮಾಡ್ತಿದ್ಲು. ತನಗೆ ಗೊತ್ತಿತ್ತಲ್ಲ ಏನಾದ್ರೆ ನಾರ್ಮಲ್ ಡೆಲಿವರಿ ಆತಂತೆ ಮೊಬೈಲ್ನಾಗ ನೋಡ್ಕೊಂಡು ಅದ್ರ ತಕ್ಕಂಗಿದ್ಲಕ್ಕಿ. ಹೌದು ಬಿಡ್ರಿ ಮಾಮಿ, ಪ್ರಿಯಾ ಭಾಳ ಶಾಣಕ್ರಿ. ಆದ್ರೆ ಖುಷಿಗೇನೆ ಯಾಕೆ ಹಿಂಗಾಯ್ತಾನವ? ಏನಾಗಿಲ್ಲ, ಆರಾಮ ಆಗ್ತದ. 1-2 ತಾಸು ಇರ್ತೀವಿ ಅಂದಾರಷ್ಟೇ. ನೀನು ಊರು ತುಂಬ ಹೋಗಿ ಆ ಖುಷಿನ ಐಸಿ ರೂಮ್ನಾಗ ಇಟ್ಟಾರ ಹಂಗೆ ಹಿಂಗೆ ಅಂತ ಹೇಳಿ ಕೂಬಡ್ ಸುಂದ್ರಿ, ಅಂತ ಪರಿ ಏನಾಗಿಲ್ಲ. ನಾಯಕ್ ಹೇಳ್ರಿ ಮಾಮಿ, ಯಾರಿಗೆ ಏನು ಹೇಳಂಗಿಲ್ಲವೇ? ಏನು ಇಲ್ಲೇ ಇದೇ ಹಾಸ್ಪಿಟ್ಲ್ನಾಗ ಇಟ್ಟಾರ ಏನು ಬೇರೆ ಹಾಸ್ಪಿಟ್ಲ್ನಾಗ ಇಟ್ಟಾರ ಮಾಮ ಐ ಸಿ ರೂಮ್ನಾಗ? ಬೇರೆ ಕಡೆ ಇಲ್ಲಿ ಗುಂಡಣ, ಇದೇ ಹಾಸ್ಪಿಟ್ಲ್ನಾಗನೇ ಡಾಕ್ಟರ್ನೇ ಬಂದು ಇಲ್ಲೇ ನೋಡ್ತಾರಲ್ಲ, ಅಲ್ಲಿ ಬಾಜುನೇ ಐ ಸಿ ರೂಮ್ ಅದ, ಅಲ್ಲೇ ಇಟ್ಟಾರ. ಹೌದ್ರಿ, ಆಯ್ತು ಹೇಳ್ರಿ. ನಡಿಯ ಸುಂದ್ರಿ, ನೋಡಿ ಬರಮ್ಮ ಒಂದು ಸ್ವಲ್ಪ ಪ್ರಿಯಾಕನ್ ನೋಡ್ಕೊಂಡು ಹೋಗ್ಬಿಡು ನಡಿ. ಹಾಂ ನಡ್ರಿ. ಎಲ್ಲಿದ್ದಾಳ್ರಿ ಮಾಮಿ ಪ್ರಿಯಾ? ಇಲ್ಲೇ ಇದ್ದಾಳ ಬರ್ರಿ. ಈಕಿ ಸುಂದ್ರಿ ಅಕ್ಕ ಕೊಂಕ ಮಾತಾಡೋದು ಒಟ್ಟ ಬಿಡಂಗ್ ನೋಡಪ್ಪ. ಆ ಹೆಣ್ಮಗಳು ಹುಟ್ಟು ಗುಣನೇ ಹಂಗೆ ಅದು ಮಾರ. ಯಾವಾಗಲೂ ಯಾರಿಗಾರ ಏನಾರ ಒಂದು ಕೊಂಕ ಮಾತಾಡಲಿಲ್ಲ ಅಂದ್ರೆ ಅದಕ್ಕೆ ಸಮಾಧಾನನೇ ಆಗಲ್ಲ ಹುಡುಗಿಗೆ. ಮಾಮರ ಪ್ರಿಯಾ ಕೂಸು ಆರಾಮದರಿ? ಮಾಮಿ ಯಾರೆಲ್ಲೋಗ್ಯಾರಿ? ಬರ್ರಿ ವಾಸಮ್ಮ ಸಾಕ್ಷಿ ಬರ್ರಿ, ಆರಾಮಿದ್ದಾರ ನೋಡಿಬ್ರು. ಇಲ್ಲೇ ಇನ್ನೀಗ ಸುಂದ್ರಿ ಗುಂಡಣ್ಣ ಬಂದಿದ್ರ, ಒಳಗ ನೋಡಿ ಬರ್ತೀನಿ ಅಂತ ಹೋಗ್ಯಾರ ಒಳಗೆ. ಅಂತೂ ಇಂತೂ ಗಂಡಸ್ ಮಗ ಹೇಳ್ರಿ ಮಾಮರ, ಹೊಡೆದ್ರಲ್ಲ ಚಾನ್ಸ್. ರಾಜು ಕಂಗ್ರಾಚುಲೇಷನ್, ನಮಗೆ ಪಾರ್ಟಿ ಬೇಕಪ್ಪ. ಸುಮಾಕ ಕೊಡ್ಸೋಣ ಹೇಳ್ರಿ. ಮಾಮಿಯರೆಲ್ಲ ಅಲ್ಲೇ ಒಳಗಿದ್ದಾರೇನ್ರಿ? ಅಲ್ಲೇ ಇದ್ದಾರೆ ನೋಡವ, ಹೋಗಿ ಬರ್ತೀರೇನು? ನೋಡ್ಕೊಂಡ ಬಂದ್ಬಿಡ್ರಿ ನೀವು, ನೋಡಿ ಬಂದ ಮಾತಾಡ್ಕೊತ ನಿಂದ್ರಕಂತೀರ ಅಂದ್ರೆ. ಆಯ್ತ್ರಿ ಮಾಮ. ದವಾಖಾನೆಗೆ ಇರೋದು ಹೆಂಗಾರ ಇರಲಿ, ಮಾತಾಡ್ಸ್ಲಿಕ್ಕೆ ಬರೋ ಮಂದಿನೇ ಭಾಳ ಆಗ್ತಾರಪ್ಪ. ಮತ್ತು ಬರೋರು ರಾಜು ಹಂಗಂದ್ರೆ ಹೆಂಗ? ನಾವು ಹೋಗಿರ್ತೀವಿ, ಅವರು ಬರೋರು, ಒಬ್ರಿಗೊಬ್ರು ಆಗ್ಬೇಕಪ್ಪ. ಮತ್ತು ಮಂದಿ ಮಕ್ಕಳು ಭಾಳ ಇದ್ದಲ್ಲಿ ಬರೋರು ಹೋಗೋರು ಇರೋರು. ಆಗಲೇ ಆ ನರ್ಸ್ ಅದೇ ಅನ್ಲಿಕ್ಕತಿದ್ಲು, ಎಷ್ಟು ಮಂದಿ ರೀ ನಿಮ್ಗೆ, ಒಬ್ರಾಗಣ ಒಬ್ರು ಬರ್ತಾರಲ್ರಿ ಅಂತೇಳಿ. ಮತ್ತು ನಮಗೆ ತಲೆ ತುಂಬ ಬಳಗದ ಬರೋರ. ಮಾಮರ ನಾವು ಹೋಗ್ಬರ್ತೀವ್ರಿ. ಹೋಗ್ಬರ್ತೀರ ಯಾಕುಂಟಣ್ಣ, ಹೋಗ್ಬರ್ರಿಪ್ಪ. ಚಲೋ ಇದ್ದಾರ ಬಿಡ್ರಿ ಮಾಮಿ ಇಬ್ರು. ಹಂಗೇನು ಕೂಸು ಜೊಟ್ಟ ಅಂತೇನಿಲ್ರಿ, ಅದೇ ಸ್ವಲ್ಪ ಕಾಮಣಿ ಆದ ಸಂಬಂಧ ಇಟ್ಟಿರ್ಬೇಕ್ರಿ. ಅದಕ್ಕೆ ಇಟ್ಟಾರ ನೋಡಿ ಸುಮ್ಮ. ಏನೋ ಹುಟ್ಟಿದ ಕೂಸುಗಳಿಗೆ ಎಲ್ಲದಕ್ಕೂ ಇರ್ತಾವಂತವ ಕಾಮಣಿ, ಆದ್ರೆ ಒಂದೊಂದಕ್ಕೂ ಜಾಸ್ತಿ ಇರ್ತಾವಂತ, ಒಂದೊಂದಕ್ಕೆ ಸ್ವಲ್ಪ ಇರ್ತಾವಂತ. ಇವನಿಗೆ ಒಂಚೂರು ಏನೋ ಜಾಸ್ತಿ ಇದ್ದ ಸಂಬಂಧ ಇಟ್ಟಾರಂತ. ಸುಮ್ಮ ಇಟ್ಟರು ಒಳ್ಳೇದಲ್ರಿ, ಇಡಮ್ಮ ಹೆಂಗ ಅಂತ ಕೇಳಿದ್ರ ನಿಮ್ಮ ಮಾವ ಇರ್ಲಿಟ್ಟು ಬಿಡ್ರಿ ಅಂತಂದ್ರು, ಅದಕ್ಕೆ ಇಟ್ಟಾರ. ಚಲೋ ಆಯ್ತಲ್ರಿ ಮಾಮಿ, ಮೊದಲೇ ಕಾಲ್ಮಾನ ಸೂಕ್ಷ್ಮ ಅವರಿ, ಭಾಳ ಇಟ್ಟಿದ್ದೆ ಚಲೋ ಮಾಡ್ಯಾರ ನೀವು. ಆದಷ್ಟು ಮಾಮಿ ಆರಾಮ ಆಗ್ತದಲ್ರಿ, ಖುಷಿನ ಹೊರಗೆ ಕೊಡ್ತಾರಲ್ಲ, ಕೊಟ್ಟಿದ್ದು ನಾವು ಸ್ವಲ್ಪ ಎಳೆ ಬಿಸಿಲಿಗೆ ಹಿಡ್ಕೊಂಡು ಕೂಡ್ರಿ ದಿನ. ಹೌದವಾ, ಡಾಕ್ಟ್ರುಗಳು ಅದೇ ಹೇಳ್ಯಾರ. ಅದು ಭಾಳ ಚಲೋ ನೋಡ್ರಿ. ಆಮೇಲೆ ಹಾಲು ಕುಡಿಸ್ತಾ ಅಲ್ರಿ ಪ್ರಿಯ, ಎದೆ ಹಾಲು ಕುಡ್ಸೋಣನೆ ಒಂದು ಸ್ವಲ್ಪ ಹಿಂಗೆ ಎತ್ಕೊಂಡು ಹಿಂಗೆ ಡೇಗ್ ಬಿಡಿಸೇನೆ ಮಲಗಿಸ್ ಅಂತ ಹೇಳ್ರಿ, ಅಂದ್ರೆ ಆ ಹುಡುಗರು ಕಕ್ಕೊಳ್ಳೋದು ಅದು ಮಾಡಂಗಿಲ್ರಿ. ಹೌದೌದು, ನಾವು ಇಂಥವೆಲ್ಲ ಕೆಲವೊಂದು ಹೇಳ್ಬೇಕು. ಸಣ್ಣಕ್ಕೆ ಆಗ್ತಾಳಲ್ಲ ಆಕೆಗೂ ಗೊತ್ತಾಗಂಗಿಲ್ಲ. ಹಾಲು ಕುಡಿಸಿ ಒಂದು ಸ್ವಲ್ಪ ಹಿಂಗೆ ಎತ್ಕೊಂಡು ಹಿಂಗೆ ಬೆನ್ನಿಗೆ ಒಂದು ಸ್ವಲ್ಪ ಹಿಂಗೆ ತಿಕ್ಕಿ ಡೇಗ್ ಬಿಡಿಸಿದ್ರೇ ಕೂಸುಗಳು ಆರಾಮಿರ್ತಾವೆ. ಎಷ್ಟು ಕೆಜಿ ಅದೇನ್ರಿ ಕೂಸು? 2.5 ಏನು ಪುಣೆ 3 kg ಅಂದ್ರವ. ಹೌದ್ರಿ, ಚಲೋ ಬಿಡ್ರಿ, ನಾರ್ಮಲ್ ಡೆಲಿವರಿ ಆಗ್ಯದಂದ್ರೆ ಮತ್ತೆ. ಸ್ವಲ್ಪ ತ್ರಾಸ ಆಯ್ತು, ಆದ್ರೆ ಭಾಳ ಗಟ್ಟಿವ, ತಡ್ಕೊಂಡು ಲೋಡ್ ಪ್ರಿಯ, ಒಟ್ಟ ಇದು ಮಾಡಲಿಲ್ಲ. ಸಿಜರಿನ್ ಬ್ಯಾಡ ಅಂದ್ರೆ ಬ್ಯಾಡ ಅಂದ್ಲಕ್ಕಿ. ಒಟ್ಟ ಸಿಜರಿನ್ ಏನು ಸುಕ್ಕದ್ ಬಿಡ್ರಿ ಮಾಮಿ. ಕೆಲವೊಂದು ಹುಡುಗಿಯರು ಹೋಗೋಣನೆ ಮೊದಲು ಬ್ಯಾನಿ ಕೊಡೋಕೆ ಆಗ್ಲಾರ್ಕ ಸಿಜರಿನ್ ಮಾಡಂತಾರ್ರಿ, ಆಮೇಲೆ ಎಷ್ಟು ಅನುಭವಿಸ್ಬೇಕ್ರಿ ಮಾಮಿ ಸಿಜರಿನ್ ಆಗಿಂದ. ಹೌದು ವಯವ, ಸಿಜರಿನ್ ಮಾಡೋ ಮುಂದಾಗ ಅನಸ್ತೇಶ ಕೊಡಾಗ ಬೆನ್ನಾಗ ಇಂಜೆಕ್ಷನ್ ಮಾಡಿರ್ತಾರಲ್ರಿ, ಹಂಗಾಗಿ ಬೆನ್ನು ಭಾಳ ನೋಯಿಸ್ತೈತ್ರಿ ಮಾಮಿ. ಸಿಜರಿನ್ ಆದ್ರೆ ಸುಕ್ಕದಲ್ರಿ ಅದು ಕರೆಗೂ. ನಾರ್ಮಲ್ ಡೆಲಿವರಿ ಅವಾಗ ಅಷ್ಟೇ ಒಂದು ಸ್ವಲ್ಪ ಬ್ಯಾನೆ ಆಗ್ತದ್ರಿ, ಆಮೇಲೆ ಸರಳ ಮನುಷ್ಯರಾಗ್ಬಿಡ್ತೀವ್ರಿ. ಈ ಸಿಜರಿನ್ ಆದ್ರೆ ಅವಾಗ ಸರಳ ಅನಿಸ್ತದ್ರಿ, ಆ ಮುಂದೆ ಭಯಂಕರ ತ್ರಾಸ ಆಗ್ತದ್ರಿ ಅದು. ಹೌದೌದು ಸುಮ್ಮ, ಅವ್ರ ಅಮ್ಮಂದನು ಸಿಜರಿನೆಲ್ಲ ಅವ್ರ ಅಮ್ಮ ಅನುಭವಿಸೋದು ನೋಡಿ ಆಕೆಗೆ, ಮಾಮಿರಿ ಏನಾರ ಆಗಲ್ಲಕ್ರಿ, ನನಗೆ ಎಷ್ಟರ ಪೇನ್ ಆಗಲ್ಲಕ್ರಿ, ನಾನು ನಾರ್ಮಲ್ ಮಾಡ್ಕೋತೀನಿ ರೀ, ನಾವು ಒಟ್ಟ ಸಿಜರಿನ್ ಮಾಡ್ಕೊಳಂಗಿಲ್ಲ ರೀ ಅಂಥೇಳಿ ಭಾಳ ತಡ್ಕೊಂಡಿಲ್ಲ ಬಿಡವ ಗಟ್ಟಿಗೆ. ಅಂದ್ರೂ ಬಳತ್ತೇನಾಗಿಲ್ಲ ಬಿಡ್ರಿ ಮಾಮಿ. ದವಾಖಾನೆಗೆ ಬಂದಿಂದ 1-2-3 ತಾಸ್ನಾಗ ಆಯ್ತೇನ್ರಿ? ಹಂಗೆ ನೋಡಕ್ಕೆ ನಿಂತ್ರೆ ಚಲೋ ನೆನ್ಬೇಕು ಸಾಕ್ಷಿ. ಯಾಕಂದ್ರೆ ಬಂದ ತಕ್ಷಣ 2-3 ತಾಸ್ನಾಗ ಡೆಲಿವರಿ ಆಗಿಬಿಡ್ತು. ನಿನ್ನ ಗಂಡ ಭಾಳ ಹೆಲ್ಪ್ ಮಾಡಿದ್ನವ ಯವ್ವ. ಸೀನಣ್ಣ ಪಾಪ ಫೋನ್ ಮಾಡೋಣನೇ ಬಂದು ದವಾಖಾನೆಗೆ ಕರ್ಕೊಂಡು ಬಂದು ಮಳ್ಯಾಗ ಕಾರ್ ತೊಗೊಂಡು ಬಂದು ಡೆಲಿವರಿ ಆಗುತ್ತಾನ ನಿಂತಿದ್ದು ನೋಡು ಮನುಷ್ಯ. ಭಾಳ ಚಲೋ ಮನುಷ್ಯ ಅವ್ವ ಸಾಕ್ಷಿ ನಿನ್ನ ಗಂಡ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀರಿ ಬಿಡ್ರಿ ಮಾಮಿ. ಎಲ್ಲರಿಗೂ ಹೆಲ್ಪ್ ಮಾಡ್ತಾರ್ರಿ, ಎಲ್ಲ ಸಹಾಯ ಮಾಡೋ ಗುಣ ಅದ, ಆದ್ರೆ ಅದೊಂದೇ ಅಲ್ಲಿ ನೋಡ್ರಿ ಅವ್ರು ಚಟ ಕುಡಿದೊಂದೇ. ನೀವು ಫೋನ್ ಮಾಡಿದ್ದು ನನಗೂ ಹೇಳಿ ನೋಡ್ರಿ ಮಾಮಿ. ಒಮ್ಮೆ ಹೋಗಿ ಬಂದಿಂದ ಹೇಳ್ತಾರ್ರಿ, ಅವರೊಬ್ಬರೇ ಹೊರಗೆ ಮಲ್ಕೊಂಡಿದ್ರು,
ನಾವು ಒಳಗಿದ್ವಿ, ನಮಗೇನು ಹೇಳೇ ಹೋಗಿಲ್ರಿ. ಬಂದಿಂದ ಆಮೇಲೆ ಪ್ರಿಯಾಕನ್ ಡೆಲಿವರಿ ಆಯಿತು, ದವಾಖಾನೆಗೆ ಹೋಗಿದ್ದೆ ಅಂತೇಳಿ ಆಮೇಲೆ ಹೇಳಿಂದ ಗೊತ್ತಿರಿ ನನಗೆ. ಹೌದವ್ವ, ದೇವ್ರು ಬಂದಾಗ ಬಂದು ಭಾಳ ಸಹಾಯ ಮಾಡಿದ್ ಬಿಡು. ಕರೆ ಮಾಮಿ, ಸಿನಣ್ಣರ ಬಲ್ಲಿ ಭಾಳ ಹೆಲ್ಪಿಂಗ್ ನೇಚರ್ ಅದ ರೀ, ಎಲ್ಲರಿಗೆ ಸಹಾಯ ಮಾಡ್ತಾರೆ ನೋಡ್ರಿ ಅವರು. ನನಗೊಂಚೂರು ಫೋನ್ ಮಾಡ್ಬೇಕಿಲ್ರಿ ಮಾಮಿ, ಬಂದಾರ ಬರ್ತಿದ್ದೆ, ಪಾಪ ನೀವು ಒಬ್ಬರೇ ಇದ್ರಿ. ಏವ್ವ ತಾಯಿ, ಆ ಟೈಮ್ನಾಗ ಏನು ಮಾಡ್ಬೇಕಂತ ಗೊತ್ತಾಗವಲ್ಲ ಸುಮ್ಮ ನನಗೆ. ಯಾರಿಗೆ ಫೋನ್ ಹಚ್ಚಲಿ, ಯಾರಿಗೆ ಬಿಡ್ಲಿ ಅಂತೇಳಿ ಎದಿ ಹೊಡ್ದಂಗೆ ಆಗ್ಬಿಡ್ತವ. ನಿಮ್ಮ ಮಾಮ ಇಲ್ಲ, ರಾಜು ಇಲ್ಲ, ಏನು ಮಾಡ್ಬೇಕಂತ ಪರಿಸ್ಥಿತಿ ಒಳಗೆ. ಮಾಮಿರಿ ಪೇನ್ ಬಂದಾವ್ರಿ ಅತ್ತೆ ಅಂದ್ಬಿಟ್ಲಕ್ಕಿ, ನನಗರೇ ಎದಿ ಡಬ್ ಬಂದ್ಬಿಡ್ತವ. ಗುಂಡಣ್ಣ ಫೋನ್ ಹಚ್ಚಿದೆ, ಅವ ಊರಿಗೆ ಹೋಗಿನಂತಂದ. ಮತ್ತೆ ಯಾರಿಗೆ ಹಚ್ಚಲಿವ ಅನ್ನಷ್ಟಿಗೆ ಪ್ರಿಯಾ ಏನಂದ್ಲು, ಯಾರಿಗೆ ಹಚ್ಬೇಡ್ರಿ ಮತ್ತೆ ಸೀನಣ್ಣಗೆ ಫೋನ್ ಹಚ್ಚ್ರಿ, ಅವರು ಎಲ್ಲ ಸಹಾಯ ಮಾಡ್ತಾರೆ ನಮಗೆ ಅಂತಂತೇಳಿ ಪ್ರಿಯಾ ಅಂದ್ಲು. ಅವಾಗ ಸೀನಣ್ಣಗೆ ಹಚ್ಚಿದೆ ನಾನು. ನೋಡ್ರವ, ಮತ್ತು ಗುಂಡಣ್ಣ ಎಲ್ಲಿ ಊರಿಗೆ ಹೋಗಿದ್ನಂತ್ರಿ? ಎಲ್ಲಿ ಹೋಗಿಲ್ರಿ ಊರಿಗೆ? ಏನವ ಯಾರಿಗೆ ಗೊತ್ತ, ಅವನಿಗೆ ಬೇಸರ ಆಗಿತ್ತ ಏನಾದ್ರೂ ಸಂಬಂಧ ಹೇಳಿದ್ನ, ಏನು ಮಾಡಿದ್ನ ದೇವ್ರಿಗೆ ಹಚ್ಚಿದ ಮಾತದು. ಮತ್ತು ಸಿನಪ್ಪಗೆ ಫೋನ್ ಹಚ್ಚಿದಾಗ ನನಗೂ ಒಂಥರ ತನ್ನೇ ಮಾತಾಡಿತದು. ಭಾಳ ಆಗಿತ್ತೇನೋ ಒಂಚೂರು. ನಿನ್ನೆ ಇಂಗ್ಲೀಷ್ನಾಗ ಏನೇನೋ ಮಾತಾಡಿದ, ಅವನು ಬರಂಗೆ ಕಾಣಂಗಿಲ್ಲವ. ಈಗ ಏನು ಮಾಡಲಿ ಅಂತೇಳಿ ಎದಿ ಹೊಡೆದಾಗ ಪ್ರಿಯಾನೇ ಅಂದ್ಲು, ಇಲ್ರಿ ಅತ್ತೆ ಸೀನಣ್ಣಗೆ ಫೋನ್ ಹಚ್ಚಿ ನಾ ಮಾತಾಡ್ತೀನಿ ಅಂದ್ರಿ ಅಂತೇಳಿ ತಿಳಿಸಿಲ್ಲ. ಅವನು ಆಕಿಗೂ ಏನು ಅನ್ನಕ್ಕೆ ಹೋದ. ಸೀನಣ್ಣ ಹೇಳುದು ಕೇಳು ಒಂದು ಸ್ವಲ್ಪ, ನಂಗೆ ಪೇನ್ ಬಂದದ, ದವಾಖಾನೆಗೆ ಹೋಗ್ಬೇಕು ಬಾ ಅಂದಾಗ ಗಾಬರಿಯಾಗಿ, ಹಾಂ ಪ್ರಿಯಾ ಕೈ ಸದ್ಯ ಬಂದೆ 10 ನಿಮಿಷನಾಗ ಅಂತೇಳಿ ಕಾರ್ ತೊಗೊಂಡು ಬಂದು ಕರ್ಕೊಂಡು ಬಂದು ದವಾಖಾನೆಗೆ ಬಿಟ್ಟು ಡೆಲಿವರಿ ಆಗುತ್ತೆ ಆನೆ ಇಲ್ಲಿ ನಿಂತು ಹೋದ. ಇಂಥ ಕಷ್ಟ ಕಾಲ ಅಂದ್ರೆ ಸಾಕು ನೋಡ್ರಿ ಮಾಮಿ, ಎಲ್ಲಿದ್ರು ಸಹಾಯ ಮಾಡ್ಲಿಕ್ಕೆ ಬರ್ತಾರೆ. ನೀನು ಭಾಳ ಆಗ್ಯದ ಅಂತೇಳಿ ನನಗೂ ಒಂದು ಸ್ವಲ್ಪ ಸಿಟ್ಟು ಬಂದಿತ್ತು ರೀ, ಜಗಾಡಿದ್ದೆ, ಅದಕ್ಕೆ ಹೊರಗೆ ಮಲ್ಕೊಂಡಿದ್ರಿ. ನೀನು ಭಯಂಕರ ಆಗಿತ್ತು ಬಿಡ್ರಿ ಮಾಮಿ. ಅಂಥದ್ರಾಗ ನಿಮ್ಮ ದವಾಖಾನೆ ಕರ್ಕೊಂಡು ಬಂದ ಅನ್ನೋದು ನನಗೆ ವಿಚಿತ್ರ ಆಯ್ತು ರೀ. ಇಲ್ಲವು ಸಾಕ್ಷಿ, ಹಂಗೆ ಅಂತೀಯಲ್ಲ, ಅವ ಎಷ್ಟೇ ಕುಡಿಲಿ ಮನುಷ್ಯ ಹಿಂಗೆ ಕಷ್ಟ ಅಂತ ಬಂತಂದ್ರೆ ಭಾಳ ಸ್ಟಡಿ ಆಗಿಬಿಡ್ತಾನೆ. ಹೌದು ನೋಡ್ರಿ ಮಾಮ, ನನಗೂ ಅದೇ ವಿಚಿತ್ರ ಆಗ್ಯದ. ನಿಂದ್ರಲಿಕ್ಕೆ ಬರ್ಲಾರ್ದಾಗ ಹಿಂಗಾಗಿತ್ತು ರೀ ನಿನ್ನೆ. ಅಂಥದ್ರಾಗ ಕಾರ್ ತೊಗೊಂಡು ಬಂದು ಇವ್ರನ್ನ ದವಾಖಾನೆಗೆ ಅಡ್ಮಿಟ್ ಮಾಡ್ಯಾರಂದ್ರೆ ನನಗೆ ಭಾಳ ಇದು ಆಯ್ತು ರೀ. ಅದೊಂದು ಸ್ವಲ್ಪ ಕುಡಿಯೋದೊಂದು ಬಿಡಿಸೋದು, ಎಲ್ಲರ ವ್ಯವಸ್ಥೆ ಮಾಡ್ಬೇಕು, ಏನು ಮಾಡ್ಬೇಕು ಏನೋ ಬಿಡಂಗಿಲ್ಲ ಅವ ಮನುಷ್ಯ. ಎಷ್ಟು ತಿಳಿಸಿ ಹೇಳ್ತೀನೋ ನಾನು. ಕೇಳಂಗಿಲ್ರಿ ಮಾಮ, ಅವ್ರು ಎಷ್ಟು ಹೇಳಿದ್ರು. ಅದು ಭಾಳ ವರ್ಷ ಆಯ್ತಲ್ರಿ ಕಲ್ತು, ಅದು ಪೂರ್ತಿ ಇದು ಹೊಕ್ಕೊಂಡಂಗೆ ಆಗ್ಬಿಟ್ಟದ್ರಿ ಅವ್ರಿಗೆ. ಸರಿ, ನಾವು ಹೋಗ್ಬರಮ್ರಿ ಮಾಮಿ. ನೋಡ್ರಿ ಒಂದು ಸ್ವಲ್ಪ ಹಂಗೇನ್ರ ಇತ್ತಂದ್ರೆ ಫೋನ್ ಅದು ಮಾಡಿರಿ, ಏನರ ಬೇಕಾಗಿತ್ತು ಮಾಡಿತ್ತಂದ್ರೆ. ಮಧ್ಯಾಹ್ನ ಊಟ ನಾ ಕಳಿಸ್ತೀನಿ ಹೇಳ್ರಿ ಮಮ್ಮಿ. ಏ ಬ್ಯಾ ಬಿಡವ, ಮತ್ತೆಲ್ಲಿ ಕಳಿಸ್ತೀವಿ, ಇಲ್ಲೇ ಏನರ ತಿಂತೀವಿ. ಹಂಗೆ ರೀ ಮಮ್ಮಿ, ಕಳಿಸ್ತೀನಿ ರೀ. ಆಕೆ ಬರೀ ಅಂದ್ರೆ ನಾರ್ಮಲ್ ಡೆಲಿವರಿ ಆಗ್ಯದ್ರಿ, ಏನರ ಮೆತ್ತ ಅಂತ ತಿನ್ನೋಳಾಕ ಒಂದು ಸ್ವಲ್ಪ ಕೊಟ್ಟು ಕಳಿಸ್ತೀನಿ ರೀ. ಮನೆ ಊಟ ಬೇರೆ ಆಗ್ತದೆ ರೀ ಮಮ್ಮಿ. ನೀ ಕಳಿಸ್ತೀಯಾ ಅಂದ್ರೆ ನಾ ಕಳಿಸ್ಬೇಕಂತ ಮಾಡಿದ್ದೆ. ಇಲ್ಲ, ನಾ ಇವತ್ತು ಕಳಿಸ್ತೀನಿ, ನೀನು ನಾಳೆ ಕಳ್ಸಕ್ಕಂತೇಳಿ. ಇನ್ನೂ ಇರ್ತೀರೇನ? ಇವತ್ತು ಮನೆಗೆ ಕಳಿಸ್ತಾರೆ ಮಮ್ಮಿ, ಅವ್ರು ನಾರ್ಮಲ್ ಆಗ್ಯದಂದ್ರೆ. ಮನೆಗೆ ಬರ್ತೀರೇನು, ಇಲ್ಲೇ ಇರ್ಬೇಕಂದ್ರಿ ನಾ 10 ದಿನ ನೋಡ್ತೀನಮ್ಮ. ನಾನು ಅದೇ ವಿಚಾರ ಮಾಡ್ಲಿಕ್ಕತ್ತೀನಿ. ಶ್ರಾವಣ ಮಾಸ ಬೇರೆ ಅದ, ಮನೆ ಎಲ್ಲ ಸ್ವಚ್ಛ ಮಾಡೀವಿ. ಮತ್ತೆ ಮನೆಗೆ ಕರ್ಕೊಂಡು ಹೋದ್ವಿ ಅಂದ್ರೆ ಎಲ್ಲ ಕಡೆ ಸ್ವಚ್ಛ ಮಾಡೋದು ಅದು ನಮ್ಗೆ ಆಗಂಗಿಲ್ಲ. ಅದಕ್ಕೆ ಒಂದು 10 ದಿನ ಇದ್ದ ಹೋಗ್ಬಿಟ್ರಾಯ್ತು, ಎಲ್ಲ ಮುಗಿಸ್ಕೊಂಡು 11ನೇ ದಿನಕ್ಕೆ ಹೋದ್ರಾಯ್ತು ಅಂತ ಮಾಡೀವಿ. ನೋಡ್ಬೇಕೇನ ಏನೇನು ಆಗ್ತದಾನೆ. ಅಷ್ಟೇ ಮಾಡ್ರಿ ಮಮ್ಮಿ, ನೀವು ಒಬ್ಬರೇ ಆಗ್ತೀರಿ, ಆಗಂಗಿಲ್ಲ ಕೆಲಸ. ಏನು ಅಲ್ಲೇ ಕರ್ಕೊಂಡು ಹೋಗ್ತಾರೇನ್ರಿ ಅವ್ರ ಅಪ್ಪ? ಹಾಂ, ಏನು ಮಾಡ್ತಾರೆ ನಾವು ಅದೇನೇನೋ ವಿಚಾರ ಮಾಡಿಲ್ಲ. ಆದ್ರೆ ಬಂದಾರ ಬರಲಿ ಅವ್ರಿನ ಅವ್ವ ಅಪ್ಪ. ಬಂದಿಂದ 10 ದಿನ ಅಂತೂ ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಹೋಗಿಂದ ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹೋಗಲ್ರಕ್ಕ. ಹಾಂ, ಅಷ್ಟೇ ಮಾಡಿಬಿಡ್ರಿ ಮಮ್ಮಿ. ಹಾಂ ಆಯ್ತು ರೀ ಮಮ್ಮಿ, ನಾವು ಹೋಗ್ಬರ್ತೀವಿ ರೀ. ಹಾಂ, ಹೋಗ್ಬರವ. ಸುಂದ್ರಿ, ನಿನಗಂತರೂ ಎಲ್ಲಿ ಏನು ಮಾತಾಡ್ಬೇಕು ಏನು ಗೊತ್ತಿಲ್ಲ ನೋಡು. ಅಲ್ಲ, ನಾ ಊರಿಗೆ ಹೋಗಿನ ಅಂತ ಹೇಳಿನಿ, ಅವರೆಲ್ಲ ಹೋಗ್ಯಾರ ಊರಿಗೆ, ಮನ್ಯಾಗ ಇದ್ರ ಅಂತ ಹೇಳ್ಬಿಡ್ತೀಯಲ್ಲ. ನನಗೇನು ಗೊತ್ತ್ರಿ, ನೀ ಅವ್ರಿಗೆ ಹೇಳಿದ್ದು ಹೇಳ್ಬೇಕು ನನಗೆ. ಹಿಂಗೆ ಹೇಳಿನಿ, ಅಲ್ಲಿ ಹೋಗಿ ಹಿಂಗೆ ಹೇಳು ಅಂತೇಳಿ. ಯಾವಾಗ ನೋಡ್ತೀರಿ ಹಿಂಗೆ ಮಾಡ್ತಿ ಮಾರಾಯ ನೀನು. ನಾ ಏನರ ಹೇಳ್ತೀನಲ್ಲ, ಅಲ್ಲಿ ಹೋಗಿ ಏನರ ಒಂದು ಹೇಳ್ಬಿಡ್ತೀವಿ ಒಟ್ಟು. ನಾ ಇದ್ದಂಗೆ ಹೇಳ್ತೀನಿ, ಆದ್ರೆ ನಿನ್ನಂಗೆ ಸುಳ್ಳು ಪಾಳು ಹೇಳಂಗಿಲ್ರಿ. ಹಂಗ್ಯಾಕೆ ಮಾಡ್ಬೇಕು ಪಾಪ. ಮತ್ತು ಮಾಮಿಯಾರು ಫೋನ್ ಮಾಡಿದಾಗ ಹೋಗಿ ಬರ್ಬೇಕಿಲ್ಲ ಒಂದು ಸ್ವಲ್ಪ. ಅಷ್ಟು ಹಚ್ಕೊಂಡಿರ್ತಾರೆ ಮಾಮಾರು. ಹೋಗ್ಬೇಕಾಗಿತ್ತು, ನನಗೂ ಯಾಕೆ ಬ್ಯಾಸರದಂಗೆ ಆಗಿತ್ತಪ್ಪ. ಅದಕ್ಕೆ ಅಷ್ಟೇನು ಸೀರಿಯಸ್ ಇರ್ಲಿಕ್ಕಿಲ್ಲ ಅಂತೇಳಿ ನಾನು ಊರಿಗೆ ಬಂದೀನಿ ರೀ ಅಂತ ಹೇಳ್ಬಿಟ್ಟೆ. ಏನಂತನೂ ಕೇಳಿಲ್ಲ ಸರಿಯಾಗಿ. ಭಾಳ ಚಲೋ ಮನುಷ್ಯರಿದ್ದೀರಿ ಹೇಳ್ರಿ. ನನಗಿದ್ರ ಎಲ್ಲರೂ ಸುಂದರಿ ಕೆಟ್ಟಕ್ಕಿ, ಗುಂಡಣ್ಣ ಒಳ್ಳೆವ ಅಂತಾರೆ. ಗುಂಡಣ್ಣ ಒಳ್ಳೆವ ಗುಣ ಹಿಂಗೆ ತೋರಿಸ್ತಾರೆ ನೋಡೋ ಒಂದೊಂದ್ಸಲ. ಆಯ್ತು ಬಿಡು, ಈಗ ಅದನ್ನೇ ಕೊರಿಬೇಡ. ನನಗೆ ಫೋನ್ ಮಾಡಿದ್ರೆ ಅಂದ್ರೆ ನಾ ಅವಾಗಿಂದ ಅವಾಗ ಹೋಗ್ಬಿಡ್ತಿದ್ದೆಪ್ಪ. ನಾನು ನಿನ್ನಂಗೆ ಮಾಡ್ತಿದ್ದಿಲ್ಲ ನೋಡಿ ಒಟ್ಟು. ಆಯ್ತಾಯ್ತು, ನೀ ಭಾಳ ಒಳ್ಳೆ ಮನುಷ್ಯಕ್ಕಿದ್ದಿದ್ದಿ. ಈಗ ಸುಮ್ಮಿರು, ಮುಂದಿನ ಕೆಲಸ ನೋಡ್ತೇ. ನೀ ಇಲ್ಲ ಬರೀ ಮಾತಾಡ್ಕೊತ ನಿಂತಿರ್ತಿ. ಸ್ನಾನ ಮಾಡಿ ನಾಷ್ಟ ಮಾಡ್ತೀನಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.